ಯೂಸ್ ಮಾಡ್ಕೊತ ಬರ್ರಿ. ಹಾಗೆ ಇನ್ನೂ ಒಂದು ಕಮೆಂಟ್ ನೋಡಿದೆ ನಾನು, ಭಾಳನೇ ಚೆನ್ನಾಗಿರುವಂಥ ಒಂದು ಕಮೆಂಟ್ ಹಾಕ್ಯಾರ. ನಾನು ಬೇರೆ ವಿಡಿಯೋಗಳು ನೋಡಿದ್ದೆ, ಆದರೆ ಅಲ್ಲಿ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ಯೂಸ್ ಮಾಡಿದ್ರು ನನಗೆ ರಿಸಲ್ಟ್ ಸಿಕ್ಕಿರಲಿಲ್ಲ. ನಿಮ್ಮ ವಿಡಿಯೋ ನೋಡಿ ನೀವು ಹೇಳಿದಂಥ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡಿದೆ, ಹಾಗಾಗಿ ನನಗೆ ರಿಸಲ್ಟ್ ಸಿಕ್ಕೇತಕ್ಕ ಅಂತ ಹೇಳಂತ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಈಗಿನ ಜನರಿಗೆ ತಾಳ್ಮೆ ಮತ್ತು ನಂಬಿಕೆ ಭಾಳಷ್ಟು ಕಡಿಮೆ ಐತಿ. ಯಾಕಂತ ಅಂದ್ರೆ ಈಗಿನ ಜನರಿಗಾತು ಇನ್ಸ್ಟೆಂಟಾಗಿ ಎಲ್ಲನೂ ರೆಡಿ ಆಗಬೇಕು. ಏನು ಅಂತ ಅಂದ್ರೆ ಇನ್ಸ್ಟೆಂಟ್ ದೋಸೆ ರೆಡಿ ಆಗುತ್ತೆ, ಇನ್ಸ್ಟೆಂಟ್ ಇಡ್ಲಿ ರೆಡಿ ಆಗುತ್ತೆ, ಹಾಗಾಗಿ ಇನ್ಸ್ಟೆಂಟ್ ಉಪ್ಪಿಟ್ಟನ್ನು ನಾವು ಮಾಡ್ಕೋಬೋದು. ಅದೇ ರೀತಿ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ ಗ್ಲೋ ಆಗಬೇಕು, ಇನ್ಸ್ಟೆಂಟಾಗಿ ನಮ್ಮ ಒಂದು ಬಂಗು ಹೋಗ್ಬೇಕು ಅಂತ ಅಂತಂದ್ರೆ ಅದು ಹೆಂಗೆ ಸಾಧ್ಯತೆ ಐತೆ ಹೇಳ್ರಿ. ಒಬ್ಬ ಸಿಸ್ಟರನ್ನು ಕಮೆಂಟ್ ಹಾಕಿದ್ರು, ಜಾಕಾಯಿದು ಒಂದೇನೋ ಫೇಸ್ ಪ್ಯಾಕ್ ಹಾಕಿದ್ರು ಅಂತ ಹೇಳಿದ್ದು. ಫೇಸ್ ಪ್ಯಾಕ್ ಹಾಕಿದಾಗ 1 ತಿಂಗಳು ಮುಗಿದಂಥವ್ರದ್ದು ಹಾಕಿ 1 ತಿಂಗಳು ಮುಗೀತು, ಟ್ರೈ ಮಾಡೋಕ್ಕಂತೂ ಏನು ಯೂಸ್ ಆಗಿಲ್ಲ ಅಂತೇಳಂದು ಕಮೆಂಟ್ ಹಾಕಿದ್ರು. ಸಿಸ್ಟರ್, ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ 1 ತಿಂಗಳಿಂದನೇ ಇರೋದ ಬಂಗು? ನಾನು ಗೆಸ್ ಮಾಡೋದು ಲೆಕ್ಕ ಅಂತ ಅಂದ್ರೆ 1 ವರ್ಷದಿಂದ ಇರ್ಬೋದು ಅಂತ ನಾನು ಗೆಸ್ ಮಾಡ್ಕೊತೀನಿ. ಒಂದು ವರ್ಷದಿಂದ ಇರೋಂಥ ಬಂಗು 1 ತಿಂಗಳಲ್ಲಿ ಹೋಗ್ಬೇಕು, ಅದು ಒಂದೇ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿ ಅಂತ ಅಂತಂದ್ರೆ ಅದು ಹೆಂಗೆ ಸಾಧ್ಯತೆ ಐತಿ ಹೇಳ್ರಿ. ಆದರೂ ಒಬ್ಬೊಬ್ಬರಿಗೆ ಆಗ್ಬೋದು ಮ್ಯಾಜಿಕ್ ರೀತಿ, ಒಬ್ರಿಗೆ 1 ತಿಂಗಳಿಗೆ ಹೋಗ್ಬೋದು, 2 ತಿಂಗಳಿಗೆ ಹೋಗ್ಬೋದು, ಒಬ್ಬರು 3 ತಿಂಗಳು 6 ತಿಂಗಳು ಟೈಮ್ ತೊಗೊತೈತಿ. ಆದರೆ ಅದನ್ನು ಕಂಟಿನ್ಯೂ ಆಗಿ ನಾವು ಅದನ್ನ ಯೂಸ್ ಮಾಡ್ಕೊತ ಬಂದಾಗ ಮಾತ್ರ ನಾವು ಹಂಗೆ ಒಂದೇ ಯಾವುದೋ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದ್ವಿ, ಅದು ನಮ್ಮ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಹಾಕೋಕ್ಕೂ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ಏನು ಅಂತ ಅಂದ್ರೆ ಎಷ್ಟು ದಿನ ನಾವು ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ವಿ, ನಮ್ಮ ಸ್ಕಿನ್ ಮೇಲೆ ಎಷ್ಟು ದಿನ ಅದು ಈ ಬಂಗ್ ಬಂದು, ನಾವು ಎಷ್ಟು ದಿನ ಯೂಸ್ ಮಾಡಿದ ತಕ್ಷಣ ನಮ್ಗೆ ಹೋಗ್ಬೇಕು ಅಂತ ಹೇಳೋದು ನೀವು, ಆಮೇಲೆ ಎಷ್ಟು ರೆಮಿಡಿಗಳನ್ನ ನೀವು ಯೂಸ್ ಮಾಡಿದ್ರಿ, ಅದನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಕಮೆಂಟ್ ಹಾಕಿರಿ ದಯವಿಟ್ಟು. ಯಾಕಂತ ಅಂದ್ರೆ ಬೇರೆಯವರು ವಿಡಿಯೋಗಳನ್ನ ನೋಡ್ತಿರ್ತಾರೆ, ಅವರು ನಿಮ್ಮ ಒಂದು ಕಮೆಂಟನ್ನು ನೋಡಿದಾಗ ಏನಾಗುತ್ತೆ, ಅವ್ರಿಗೂ ಯೂಸ್ ಮಾಡೋರು ಸಹಿತ ಅದನ್ನೇನೋ ಟ್ರೈ ಮಾಡಬೇಕು ಅಂತ ಹೇಳಿ ಬಂದವ್ರು ಸಹಿತನೂ ಟ್ರೈ ಮಾಡೋಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ಕಿನ್ ಮೇಲೆ ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು ನಮಗೆ ಬಂದು ಅದನ್ನು ನಾವು ಎಷ್ಟು ದಿನಕ್ಕೆ ನಾವು ಹೋಮ್ ರೆಮಿಡಿಗಳನ್ನ ಮಾಡಿದ್ವಿ, ಯಾವ್ಯಾವ ರೀತಿ ಹೋಮ್ ರೆಮಿಡಿಗಳನ್ನ ಮಾಡಿದ್ವಿ ಅಂತ ಹೇಳಂದು ಮೊದಲು ಯೋಚನೆ ಮಾಡಿ ನಂತರ ಒಂದು ಕಮೆಂಟ್ ಹಾಕಿರಿ ಅಂತ ಹೇಳ್ತೀನಿ ನಾನು. ಕರೆಕ್ಟಾಗಿ ನೀವು ಅದನ್ನು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ಕೊತ ಬಂದಾಗ ಮಾತ್ರ ನಿಮಗೆ ಅದರ ರಿಸಲ್ಟ್ ಸಿಗುತ್ತೆ ಅಂತ ಎಷ್ಟೋ ಸಲ ಹೇಳಿದ್ದೀನಿ ನಾನು. ದಯವಿಟ್ಟು 8 ದಿನ 15 ದಿನ 1 ತಿಂಗಳಿಗೆನ ನಮಗೆ ಅದ್ರ ರಿಸಲ್ಟ್ ಸಿಗಬೇಕು ಅಂತ ಅಂದ್ರೆ ಭಾಳನೇ ಕಷ್ಟ ಐತೆ ಫ್ರೆಂಡ್ಸ್. 10 ದಿನ 10 ವರ್ಷ 15 ವರ್ಷ ಇರೋದು ಬಂಗು, 5 ವರ್ಷ ಇರೋ ಬಂಗು 1 ದಿನಕ್ಕೆ 1 ತಿಂಗಳಿಗೆ 15 ದಿನಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಹೆಂಗೆ ಸಾಧ್ಯತೆ ಐತಿ ಯೋಚನೆ ಮಾಡಿ ಕಮೆಂಟ್ ಮಾಡಿರಿ ಅಂತ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಮತ್ತು ದಯವಿಟ್ಟು ವಿಡಿಯೋ ಎಲ್ಲರಿಗೂ ಇಷ್ಟ ಆಗುವಂಥ ಅಂತ ತಿಳ್ಕೊಂಡಿದ್ದೀನಿ. ಉಪಯುಕ್ತವಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾನು ತೊಗೊಂಬರ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಹೋಗ್ಕೋಬೇಡಿ, ಒಂದು ಲೈಕ್ ಮಾಡಿರಿ. ಅಂದರೆ ಬೇರೆ ಒಂದು ಲೈಕು ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಭಾಳ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ನಾನು. ಇನ್ನೂ ಏನು ಹೇಳಬೇಕು ಅಂತ ಅಂದರೆ ನನಗೆ ಸ್ವತಃ ನನಗೆ ಇರುವಂಥ ಬಂಗು ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಒಂದಿಷ್ಟಿತ್ತು, ಭಾಳ ಇರಲಿಲ್ಲ, ಒಂದಿಷ್ಟೇ ಇತ್ತು. ಅದನ್ನು ನಾನು ನೆಗ್ಲೆಕ್ಟ್ ಮಾಡಿದೆ, ಬಿಡು ಏನಾಗುತ್ತಾ ಅಂತ ಹೇಳಂದು. ಅದು ಬರ್ತಾ ಜಾಸ್ತಿ ಹಾಕೊಂತ ಹೋಗುತ್ತೆ. ಅವಾಗ ಒಂದು ಸ್ವಲ್ಪ ನಾನೇನು ಮಾಡ್ತಿದ್ದೆ, ಏನಾದರೂ ಒಂದು ಹಚ್ಚೋದು, ಕ್ರೀಮ್ ಹಚ್ಚೋದು, ಅಥವಾ ನನಗೆ ಈಗಿಂದನಲ್ಲ ಭಾಳ ದಿನದಿಂದನೂ ಒಂದು ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ನನಗೆ ಭಾಳ ಆಸಕ್ತಿ ಅಂತ ಅದ್ರ ಸಂಬಂಧ ನಾನು ಅದು ಹಚ್ಚೋದು ಏನಾದರೂ ಒಂದು ಮಾಡ್ತಾನೆ ಇರ್ತಿದ್ದೆ. ಅದಾಗ ಏನಾಕಿತ್ತು ಅಂತಂದ್ರೆ ಒಂದು 8 ದಿನ ಯೂಸ್ ಮಾಡ್ತಿದ್ದೆ. 8 ದಿನ ಯೂಸ್ ಮಾಡೋದು, 15 ದಿನ ಯೂಸ್ ಮಾಡೋದು. ಬಂಗು ಅಷ್ಟು ಸುಲಭಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ್. ಕರೆ ಹೇಳ್ಬೇಕಂದ್ರೆ ಬಂಗು ಅಷ್ಟು ಸುಲಭಕ್ಕೆ ಹೋಗಂಗಿಲ್ಲ. ಯಾಕಂತ ಅಂದ್ರೆ ಅದನ್ನು ನಾನು ಸಫರ್ ಮಾಡೋದಕ್ಕಿದ್ದೀನಿ. ನಾನು ಇದೇ ರೀತಿ ಮಾಡ್ತಿದ್ದೆ. ಒಂದು 8 ದಿನ ಹಚ್ಚೋದು, 15 ದಿನ ಹಚ್ಚೋದು, ಆಮೇಲೆ ನಮಗೆ ಬೇಜಾರಾದ್ಕೊಳ್ಳೋ ಅಂತ ಕೈ ಬಿಟ್ಬಿಡೋದು. ಈ ರೀತಿ ಮಾಡಿದಾಗ ಏನಾಯಿತು, ಅದು ಒಂದು ಸ್ವಲ್ಪ ಹೋಗ್ತಾ ಇರೋದು ಸಹಿತ ಅದು ಮತ್ತೆ ಜಾಸ್ತಿ ಹಾಕ್ಕೊತ ಹೋಗ್ತಿತ್ತು. ಹಾಗಾಗಿ ಇದು ಬರ್ತಾ ಜಾಸ್ತಿ ಅಂದರೆ ಅದು ಮುಖ ತುಂಬಾ ಹರಡಾಕುಂತ. ನಿಜ ಹೇಳ್ಬೇಕಂದ್ರೆ ನಾನು ಮೊದಲಿಂದು ಫೋಟೋ ಹಾಕಿದ್ದೀನಿ ಇಲ್ಲ ಹಿಂದೆ ಎಲ್ಲ ಹಳೆ ವಿಡಿಯೋ ನಾನು ಆ ವಿಡಿಯೋಗಳನ್ನ ನೋಡ್ಬೋದು ನೀವು. ಪೂರ್ತಿಯಾಗಿ ಮುಖ ಎಲ್ಲ ಪೂರ್ತಿಯಾಗಿ ಇಲ್ಲೆಲ್ಲ ಮೂಗು ಇಲ್ಲೆಲ್ಲ ಬರಾಕುಂಥದ್ದು. ಇಲ್ಲೆಲ್ಲ ಸ್ಟಾರ್ಟ್ ಆಯಿತು. ಪೂರ್ತಿಯಾಗಿ ಮುಖ ನನ್ನ ಅಸಹ್ಯ ಆಗುತ್ತಾ ಅಂತ ತಿಳ್ಕೊಂಡು ನಾನು ಒಂದು ಹೋಮ್ ರೆಮಿಡಿಗಳನ್ನ ಅಥವಾ ಆಮೇಲೆ ಈ ಒಂದು ಏನದು ಸನ್ಸ್ಕ್ರೀನ್ ಲೋಷನ್ನು ಆಮೇಲೆ ಅವನ್ನೆಲ್ಲನೂ ಮತ್ತು ನಾನು ತೊಗೊಂಡು ಅವನ್ನೆಲ್ಲ ಯೂಸ್ ಮಾಡ್ಕೊತ ಬರಾಕೊಂತೀನಿ. ಪ್ರತಿದಿನ ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದನ್ನು ಮರಿಬಿಡ್ರಿ ಅಂತ ಹೇಳ್ತಾ ಇರ್ತೀನಿ ನಾನು. ಆಯಿಲಿ ಸ್ಕಿನ್ ಇದ್ದರೂ ಮಾಯ್ಶ್ಚರೈಸರ್ ಹಚ್ಚೋ ಅವಶ್ಯಕತೆ ಇಲ್ಲ. ಆಮೇಲೆ ಆಯಿಲಿ ಸ್ಕಿನ್ನಿಗೋಸ್ಕರನೇ ಮಾಯ್ಶ್ಚರೈಸರ್ ಬಂದಿರ್ತಾವೆ, ಅವನ್ನ ನೀವು ಯೂಸ್ ಮಾಡಿರಿ. ಸನ್ಸ್ಕ್ರೀನ್ ಲೋಷನನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ತಪ್ಸಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ ನಾನು.
ಇದಕ್ಕೋಸ್ಕರನೇ ನಾನು ಪೂರ್ತಿ ಎಷ್ಟು ನಾನು ಅದನ್ನು ಹಸ್ತ ನನಗೆ ವರ್ಷಾನೇ ತೊಗೊಂಡ್ಬಿಡ್ತದೆ. ಅದು ಕಡಿಮೆ ಯಾಕಂದ್ರೆ ಬಹಳಷ್ಟು ಆಳವಾಗಿ ಅದು ಆಳವಾಗಿ ಇಳಿದಾಗ ಅದು ಅಷ್ಟು ಸುಲಭಕ್ಕೆ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಸ್ವಲ್ಪ ಲೈಟ್ ಆಗ್ತಾ ಅದು ಅಲ್ಲೆಲ್ಲೆಲ್ಲೇ ಚಿಕ್ಕಿ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ. ಅದು ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ನಾವು ಅದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ಕೊತ ಒಂದೊಂದು ದಿನ ಗ್ಯಾಪ್ ಆಗುತ್ತೆ, ಎಲ್ಲಾದ್ರೂ ನಾವು ಹೊರಗೆ ಹೋಗಿರ್ತೀವಿ, ಗ್ಯಾಪ್ ಆಗುತ್ತೆ. ಹೀಗಾಗಿ ಏನಾಗತ್ತೆ, ವರ್ಷಾನುಗಟ್ಲೆ ತೊಗೊಂಡ್ಬಿಡ್ತದೆ ನನಗೆ. ಆದರೂ ನನಗೆ ಅಷ್ಟು ದಿನ ಆದ್ರೂ ನನಗೀಗ ಒಂದು ರೀತಿ ಏನೋ ಸಮಾಧಾನ. ಯಾಕಂತಂದ್ರೆ ಬಹಳನೇ ಅಸಹ್ಯವಾಗಿ ಮುಖ ಇಟ್ಟು ಮಾತಾಡೋದಕ್ಕಿಂತ ಕ್ಲೀನಾಗಿ ಈಗ ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಮುಖದ ಮೇಲೆ ಯಾವುದೇ ರೀತಿ ಕ್ರೀಮು ಹಚ್ಚಿಲ್ಲ, ಮಾಯ್ಶ್ಚರೈಸರ್ ಹಚ್ಚಿಲ್ಲ, ಸನ್ಸ್ಕ್ರೀನ್ ಲೋಷನ್ ಏನನ್ನೂ ನಾನು ಹಚ್ಚಿಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಮುಖ ನೋಡ್ಬೋದು ನೀವು, ಏನನ್ನೂ ನಾನು ಹಚ್ಚಿಲ್ಲ. ಲಿಪ್ ಬಾಮ್ ಅಂದ್ಬಿಟ್ರೆ ಬೇರೆ ಯಾವುದನ್ನು ನಾನು ಹಚ್ಚಿಲ್ಲ. ಯಾಕಂದ್ರೆ ನಿಮಗೆ ಇಲ್ಲೊಂದು ಫೇಸ್ ಪ್ಯಾಕನ್ನು ಮಾಡಿ ತೋರಿಸ್ತಿದ್ದೆ ನಾನು. ಅದಕ್ಕೋಸ್ಕರ ದಯವಿಟ್ಟು ಕರೆಕ್ಟಾಗಿ ಯೂಸ್ ಮಾಡಿರಿ. ಈಗ ನಮ್ಮದು ಒಬ್ಬರು ಸಿಸ್ಟರ್ ಅಂದರೆ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಹತ್ರ ಪೌಡ್ರ್ ತೊಗೊಂಡು ಅದನ್ನು ನಾನು ವೀಡಿಯೋ ಹಾಕಿರ್ತೀನಿ, ಅದು ಬೇಕಿದ್ರೆ ಅಂತ ಅವನ್ನೆಲ್ಲ ತೊಗೊಂಡು ಬಂದೀನಿ. ಮನೆಯಾಗೆ ರೆಡಿ ಮಾಡಿಕೊಡ್ರಿ ಪೌಡ್ರನ್ನ. ನಾನು ಅವ್ರಿಗೆ ಒಂದು ಸರ್ತಿ ಆ ಪೌಡ್ರನ್ನ ತರಿಸ್ಕೊಂಡು ಅದನ್ನ ಯೂಸ್ ಮಾಡಿದಾಗ ಕರೆಕ್ಟಾಗಿ ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ಅವರನ್ನು ಪೌಡ್ರನ್ನ ಯೂಸ್ ಮಾಡ್ಕೊಂಡು ಬಂದರೆ ಸರಿಯಾಗಿ 3 ತಿಂಗಳು ನಾನು ಯುಗಾದಿ ಟೈಮಿಗೆ ಅವರಿಗೆ ಪೌಡ್ರನ್ನ ಕಳಿಸಿದ್ದೆ. ಯುಗಾದಿ 3 ದಿನ ಇತ್ತು ಅನ್ನೋ ಟೈಮಿಗೆ ಅವರಿಗೆ ಅದು ಯುಗಾದಿ ಹಬ್ಬದ ದಿನಾನೇ ಏನೋ ಹೋಗಿತ್ತು ಅನಿಸುತ್ತೆ ಪೌಡ್ರು. ಅಲ್ಲಿಂದ ಅವ್ರು ಸ್ಟಾರ್ಟ್ ಮಾಡಿ 3 ತಿಂಗಳು ಕಂಟಿನ್ಯೂ ಆಗಿ ನಾನು ಹೇಳಿದ ರೀತಿ ಅವ್ರು ಯೂಸ್ ಮಾಡ್ಕೊತ ಬಂದಿದ್ದಕ್ಕೋಸ್ಕರ ನಿಜವಾಗ್ಲೂ ಅವ್ರದ್ದು ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ನನಗೆ ನಿಜ ಖುಷಿ ಆಗುತ್ತೆ. ಎಷ್ಟುಕೊಂಡು ಬಂಗಿತ್ತು ಅವ್ರ ಮುಖದ ಮೇಲೆ. ನಿಜವಾಗ್ಲೂ ಅವ್ರಿಗೆ ಒಂದು ರೀತಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂತ ಅಂದ್ರೆ ಅವರು ಫೀಡ್ಬ್ಯಾಕ್ ಕೊಡ್ತಿರ್ತಾರೆ. ನನಗೆ ಚೆನ್ನಾಗಿ ಆಗೈತೆ ಅಂತ ಅಂದರೆ ಫೀಡ್ಬ್ಯಾಕ್ ಕೊಟ್ಟಾಗ ನಮಗೂ ಖುಷಿ ಆಗುತ್ತೆ. ದಯವಿಟ್ಟು 1 ದಿನ ಹಚ್ಚಿ, 2 ದಿನ ಹಚ್ಚಿ, ಎಲ್ಲೂ ಸಾಧ್ಯನೇ ಇಲ್ಲ 1 ತಿಂಗಳಿಗೆ ಹೋಗುತ್ತಾ 15 ದಿನಕ್ಕೆ ಹೋಗುತ್ತಾ ಅಂತ ಹೇಳಿದ್ರೆ ಭಂಗ ಸಾಧ್ಯನೇ ಇಲ್ಲ. ನಾವು ಒಂದು ಬಿಟ್ಟು ಒಂದು ಟ್ರೈ ಮಾಡ್ತಾ ಇರಬೇಕು. ಬರೀ ಜಾಗ ಹಚ್ಚಿದ್ರೆ ಅದರಿಂದ ಯೂಸ್ ಆಗಲಿಲ್ಲ ಬಿಟ್ಟು ಬೇರೆ ಒಂದು ಈ ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕ್ಗಳನ್ನ ಬೇಕಾದಷ್ಟು ನಾನು ಹೇಳಿದ್ದೀನಿ. ಅದನ್ನೇ ನಾನು ಇನ್ನೂ ಮುಂದೆ ತರ್ತಾನೆ ಹೋಗ್ತೀನಿ. ಮುಲೇಟಿ ಪೌಡ್ರು ಫೇಸ್ ಪ್ಯಾಕ್ಗಳನ್ನ ನಾವು ಆಗ್ತಾ ಹೋಗೋದು. ನಂಗೆ ಮುಲೇಟಿ ಪೌಡ್ರಿಂದ ಭಾಳ ನಮಗೆ ಬೆನಿಫಿಟ್ಸ್ ಐತಿ. ಭಾಳನೇ ನಮ್ಮ ಸ್ಕಿನ್ನಿಗೆ ಒಳ್ಳೇದಾಗುತ್ತೆ. ನಮ್ಮ ಮುಖದ ಮೇಲಿಂದ ಬಂಗಿಗೆ ಹೇಳಿ ಮಾಡಿಸಿದಂಥ ಒಂದು ಔಷಧ ಅಂದ್ರೆ ಮುಲೇಟಿ ಪೌಡ್ರು. ಅದ್ರ ಜೊತೆ ನಾವು ಈ ಮೋರಿಂಗಾ ಪೌಡ್ರು ಮತ್ತು ಈ ಮಂಜಿಷ್ಟ ಪೌಡ್ರು ಈ ರೀತಿಯವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲು, ಮೊಸರು ಅಥವಾ ಜೇನುತುಪ್ಪ ಇವನ್ನೆಲ್ಲ ಹಾಕ್ಕೊಂಡು ನಮ್ಮ ಸ್ಕಿನ್ನಿಗೆ ನಾವು ಹಚ್ಕೊತ ಹೋದ್ರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ನಮ್ಮ ಸ್ಕಿನ್. ನಾವು ಯಾಕೆ ಅದನ್ನು ಆ ಪ್ರಯತ್ನ ಮಾಡೋಂಗಿಲ್ಲ ಗೊತ್ತಾಗಂಗಿಲ್ಲ. 15 ದಿನ, 8 ದಿನ, 1 ತಿಂಗಳು ಇಷ್ಟೇ ಹಚ್ಚಿ ನಮಗೆ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಪೂರ್ತಿ ಪ್ರತಿ ಸಲ ನೀವು ಒಂದು ಬಿಟ್ಟು ಒಂದು ಫೇಸ್ ಪ್ಯಾಕ್ಗಳನ್ನ ಹೇಳಿದ್ದೀನಿ, ಅದು ಸರಿ ಆಗಲಿಲ್ಲ, ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗಂಗಿಲ್ಲ, ಅದನ್ನ ಬಿಟ್ಟುಬಿಡಬೇಕು. ಮತ್ತು ಬೇರೆ ಇನ್ನೊಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿರಿ. ಅದರಿಂದ ನಿಮಗೆ ನಿಜವಾಗ್ಲೂ ನಿಮ್ಗೆ ಅದರ ರಿಸಲ್ಟ್ ಸಿಗುತ್ತಾ ಅಂತ ಹೇಳಿದ್ರೆ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಯಾಕಂತ ಅಂದ್ರೆ ನಾನು ಅದನ್ನ ಯೂಸ್ ಮಾಡಿದ್ದಕ್ಕೋಸ್ಕರ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಕಾನ್ಫಿಡೆಂಟಾಗಿ ಇದ್ದೀನಿ. ಅದಕ್ಕೋಸ್ಕರ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ನೆಕ್ಸ್ಟ್ ವಿಡಿಯೋಳಗೆ ನಾನು ಆಯಿಲಿ ಸ್ಕಿನ್ನವರು ಮತ್ತು ಡ್ರೈ ಸ್ಕಿನ್ನವರು ಮತ್ತು ಸೆನ್ಸಿಟಿವ್ ಸ್ಕಿನ್ನವರು ಯಾವ ರೀತಿ ಫೇಸ್ ಪ್ಯಾಕ್ಗಳನ್ನ ಹಾಕಬೇಕು ಅಂತ ಅದನ್ನೂ ಸಹಿತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಳಗೆ ಹೇಳ್ತೀನಿ. ದಯವಿಟ್ಟು ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಗೆ ಸರಿಯಾಗಿ ಟ್ರೈ ಮಾಡಿರಿ, ನಿಮಗೆ ರಿಸಲ್ಟ್ ಪಕ್ಕಾ ಸಿಗುತ್ತಾ ಅಂತ ಹೇಳ್ತೀನಿ. ಬರ್ರಿ, ಈ ಒಂದು ಫೇಸ್ ಪ್ಯಾಕನ್ನು ನಾನು ಭಾಳನೇ ಈಸಿಯಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಭಾಳ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಬರೀ ಮುಲೇಟಿ ಪೌಡ್ರು ಮತ್ತು ಇನ್ನೂ ಒಂದು ಹೇಳಿದ್ದೆ ನಾನು ವೈಟ್ ಟರ್ಮರಿಕ್ ಬೇಕು ಅಂತ ಹೇಳಿದ್ದು. ವೈಟ್ ಟರ್ಮರಿಕ್ಕು ಕೂಡ ನಮ್ಮ ಸ್ಕಿನ್ನಿಗೆ, ಯಾಕಂತ ಅಂದರೆ ಈಗ ನಾವು ಮನೇಲಿರುವಂಥ ಅರಿಶಿನ ಹಾಕಿದರೆ ನಮ್ಮ ಮುಖದ ಮೇಲೆ ಅದು ಹಳದಿಯಾಗಿ ಕುಂದಿರ್ತೈತಿ. ಈ ಕಸ್ತೂರಿ ಅರಿಶಿನ ಹಾಕಿದವ್ರಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರು ಕಸ್ತೂರಿ ಅರಿಶಿನ ಮುಖ ಉರಿತೈತಿ ಅಂತ ಅಂತೀರಿ. ಅದಕ್ಕೋಸ್ಕರ ಈ ವೈಟ್ ಟರ್ಮರಿಕನ್ನು ನಾನು ಒಂದು ಸರ್ತಿ ವಿಡಿಯೋಗೆ ತೋರಿಸಿದ್ದೆ, ಈಗಲೂ ತೋರಿಸಿ ಅದರೊಂದು ಫೇಸ್ ಪ್ಯಾಕನ್ನು ನಾನು ಮಾಡಿ ತೋರಿಸ್ತೀನಿ. ಬರ್ರಿ ಇದು ಹೆಂಗೆ ಮಾಡಂತ ನೋಡಿ. ಇಲ್ಲಿ ನೋಡಿರಿ, ಇದು ವೈಟ್ ಟರ್ಮರಿಕ್ ಅಂತ ಹೇಳಂದು. ಇದು ಪೂರ್ತಿಯಾಗಿ ಅರಿಶಿನ ಇರೋಂಗಿಲ್ಲ, ಅರಿಶಿನ ಕಲರ್ ಇರೋಂಗಿಲ್ಲ, ಒಂದು ಸ್ವಲ್ಪ ವೈಟಾಗೇ ಇರುತ್ತೆ. ಇದನ್ನು ನಾನು ಹಾಕಿ ಇವತ್ತು ಫೇಸ್ ಪ್ಯಾಕನ್ನು ರೆಡಿ ಮಾಡ್ತೀನಿ. ಈಗ ಡೈರೆಕ್ಟಾಗಿ ನಾನೀಗ ಎದುರಿಗೇನೆ ಇಲ್ಲಿ ಹಾಕಿ ನಿಮಗೆ ಇಲ್ಲಿ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು ನಾನು ಮುಲೇಟಿ ಪೌಡ್ರನ್ನ ತೊಗೊತೀನಿ. ಅರ್ಧ ಸ್ಪೂನಷ್ಟು ಮೊಲೇಟಿ ಪೌಡ್ರು. ಇದನ್ನೇ ಯಾಕೆ ತೊಗೊತೀನಿ ಅಂತ ಅಂದರೆ ಇದೊಂದು ಸ್ವಲ್ಪ ಪೂರ್ತಿ ನೈಸಾಗಿರುತ್ತೆ. ನಾನು ಒಂದು ಅರ್ಧ ಸ್ಪೂನ್ ತೊಗೊತೀನಿ ಅಷ್ಟು, ಭಾಳ ಏನು ತೊಗೊಳಂಗಿಲ್ಲ. ಯಾಕಂದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ನಮಗೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಅದು ಉಳಿತೈತಿ. ಉಳಿದ್ರೂ ಈ ಒಂದು ಫೇಸ್ ಪ್ಯಾಕ್ ನಾನು ಇವತ್ತು ಹೇಳ್ಕೊಡೋಂತೇನಿಲ್ಲ. ಈ ಫೇಸ್ ಪ್ಯಾಕು ನಿಮಗೆ ಉಳಿದ್ರೂ ಸಹಿತ ನೀವು ಫ್ರಿಜ್ನಾಗ ಇಟ್ಕೊಂಡು ಮರ್ದಿನ ಯೂಸ್ ಮಾಡ್ಬೋದು, ಏನೂ ಆಗಂಗಿಲ್ಲ. ಅದು ಜಾಸ್ತಿ ಆಯಿತು ಅಂತ ಹೇಳೋದು ನೀವೇ ಅದನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಮರ್ದಿನ ಫ್ರಿಜ್ನಾಗ ಇಟ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಒಂದು ಅರ್ಧ ಸ್ಪೂನಷ್ಟು ನಾನು ಮೊಲೇಟಿ ಪೌಡರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಈ ಒಂದು ವೈಟ್ ಟರ್ಮರಿಕ್ ಅದನ್ನು ತೊಗೊಂಡಿದ್ದೀನಿ. ನೋಡ್ರಿ, ಇದು ಸಹಿತ ಇದೇ ಕಲರ್ ಇದ್ದಂಗೆ ಐತಿ. ಎರಡನ್ನೂ ನಾನು ಹಾಕ್ತೀನಿ. ಈಗ ಮೊಲೇಟಿ ಪೌಡ್ರು ಮತ್ತು ವೈಟ್ ಟರ್ಮರಿಕ್ ಎರಡನ್ನು ನಾನು ಹಾಕಿರೋದು. ಇದ್ರ ಜೊತೆಗೆ ನಾನು ಇವತ್ತು ನೀವು ಮೊಸರು ಬೇಕಿದ್ರೆ ಮೊಸರು ಹಾಕೋಬೋದು, ರೋಸ್ ವಾಟರ್ ಬೇಕಿದ್ರೆ ರೋಸ್ ವಾಟರ್ ಹಾಕೋಬೋದು, ಆಮೇಲೆ ಹಸಿ ಹಾಲು ಬೇಕಿದ್ರೆ ಹಸಿ ಹಾಲು ಹಾಕೋಬೋದು. ಅಲ್ಲಿ ಒಂದು ಸ್ವಲ್ಪ
ಸ್ವಲ್ಪ ಹಸಿ ಹಾಲು ಹಾಕ್ಕೊತೀನಿ. ಅಂದರೆ ಇದು ಪ್ಯಾಕಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಲು, ಹಾಗೆ ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ, ಇಷ್ಟನ್ನು ತೊಗೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮುಖಕ್ಕೆ ಈ ರೀತಿ ಒಂದು ಸ್ವಲ್ಪ ಬಂಗ್ ಎಲ್ಲಿರುತ್ತೋ ಒಂದು ಸ್ವಲ್ಪ ದಪ್ಪ ಹಚ್ಕೋಬೇಕಾಕತಿ. ಆಮೇಲೆ ಜೇನುತುಪ್ಪ ಹಾಕಿದ್ರೆ ಕೂದಲಿಗೆ ಹತ್ತಿರ ಕೂದಲು ಬೆಳ್ಳಗೆ ಹಾಕವು ಅಂತ ಹೇಳಂದು ಕೇಳ್ತಾರೆ ಅವರು. ನಿಜ ಹೇಳ್ಬೇಕಂದ್ರೆ ಕೂದಲಿಗೆ ಸಹಿತ ಜೇನುತುಪ್ಪ ಹಚ್ಕೊಂತಾರೆ. ಕೂದಲಿಗೆ ಜೇನುತುಪ್ಪ ಹತ್ತಿದ್ರೆ ಏನು ತೊಂದರೆ ಇಲ್ಲ ಅಂತೇಳಂತ ನಾನು ಅಂದ್ಕೊಂಡಿದ್ದೀನಿ. ಕರೆ ಅಂದ್ರೆ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ಇದರಿಂದ ನಾವು ಈ ಒಂದು ಆಯುರ್ವೇದಿಕ್ ಪೌಡ್ರ್ಗಳಿಗಿರ್ತವೆ, ಇವೆಲ್ಲ ನಮಗೆ ನೈಸರ್ಗಿಕವಾಗಿ ಬಂದಿರುವಂಥ ಒಂದು ಪೌಡ್ರ್ಗಳಾಗಿರ್ತವೆ. ಹಾಗಾಗಿ ನಮಗೆ ಯಾವುದೇ ರೀತಿ ಗಿಡಮೂಲಿಕೆಗಳಾಗಿರ್ತವೆ. ಇದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ, ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗಂಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಆಗದೇ ಇರ್ಬೋದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಈ ಮೊಲೇಟಿ ಪೌಡ್ರ್ ಮಾತ್ರ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿನಿ. ಮೊಲೇಟಿ ಪೌಡ್ರ್ ಮಾತ್ರ ಈ ಜಾಕಾಯಿ ಒಂದು ಸ್ವಲ್ಪ ಹೀಟ್ ಆಗುತ್ತೆ, ಇಲ್ಲ ಅನ್ನಂಗಿಲ್ಲ. ಆದರೆ ಅದು ಬೇರೆದ್ರೊಳಗೆ ಜೊತೆಗೆ ನಾವು ಅದನ್ನ ಮಿಕ್ಸ್ ಮಾಡಿ ನಾವು ಹಚ್ಚಿದಾಗ ನಮ್ಗೆ ಯಾವುದೇ ರೀತಿ ಸ್ಕಿನ್ಗೆ ತೊಂದರೆ ಆಗಂಗಿಲ್ಲ. ಈಗ ನನಗೆ ಮೊಸರು ಆಗಿ ಬರೋಂಗಿಲ್ಲ. ನಾನು ಹಿಂದೆ ಒಂದು ವಿಡಿಯೋ ಒಳಗೆ ಹೇಳಿದ್ದೆ ಮೊಸರು ಆಗಿ ಬರೋಂಗಿಲ್ಲ ನನಗೆ ಅಂತ ಅಂದು. ಅದು ಡೈರೆಕ್ಟಾಗಿ ನಾನು ಮೊಸರು ಯೂಸ್ ಮಾಡಿದಾಗ ನನಗೆ ಒಂಥರ ರೆಡ್ ಆದಂಗೆ ಆಗುತ್ತಲ್ಲ ಸ್ಕಿನ್ನೆಲ್ಲ. ಆದರೆ ಬೇರೆ ಈ ರೀತಿ ಮೊಲೇಟಿ ಪೌಡ್ರ್ ಒಳಗೆ, ಆಮೇಲೆ ಕಡಲೆ ಹಿಟ್ಟಿನಾಗ ಈ ರೀತಿ ಎಲ್ಲ ನಾನು ಹಾಕಿ ಫೇಸ್ ಪ್ಯಾಕನ್ನು ಹಚ್ಕೊಂಡಾಗ ನನಗೆ ಯಾವುದೇ ರೀತಿ ಇರಿಟೇಷನ್ನು ಆಗಂಗಿಲ್ಲ, ಆಮೇಲೆ ರೆಡ್ಡು ಆಗಂಗಿಲ್ಲ, ಸ್ಕಿನ್ ಇನ್ನೂ ಚೆನ್ನಾಗೇ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇರೆದ್ರೊಳಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೀವು ಹಚ್ಕೊಂಡು ನೋಡಿರಿ, ನಿಮಗೆ ಒಳ್ಳೆಯ ರಿಸಲ್ಟ್ ಮಾತ್ರ ಸಿಗುತ್ತೆ ಅಂತ ಹೇಳಂದು ನಾನು ಹೇಳ್ತೀನಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ನಾನು ಇಲ್ಲಿ ಹಚ್ಕೊಂಡಿಲ್ಲ, ಇದು ಪೂರ್ತಿಯಾಗಿ ಪ್ಯಾಕು ಒಂದು 20 ನಿಮಿಷ ಬಿಟ್ಟರೆ ಸಾಕು. ಇದು ಪೂರ್ತಿಯಾಗಿ ಒಣಗ್ತೈತಿ. ಆಮೇಲೆ ಇಲ್ಲೆಲ್ಲ ನೀವು ಕಣ್ಣು ಕೆಳಗೆಲ್ಲ ಹಚ್ಕೋರಿ. ಕಣ್ಣು ಕೆಳಗೆ ಹಚ್ಕೊಂಡ್ರು ನಮ್ಗೆ ಕಣ್ಣು ಕೆಳಗೆ ಏನು ಡಾರ್ಕ್ ಸರ್ಕಲ್ ಎಲ್ಲ ಇರುತ್ತೆ. ಆಮೇಲೆ ಇಲ್ಲೆಲ್ಲ ನೀವು ಹಚ್ಕೋಬೋದು, ಏನೂ ತೊಂದರೆ ಆಗಂಗಿಲ್ಲ. ಆದರೆ ಕಣ್ಣು ಒಳಗೆ ಹೋಗ್ಲಿದ್ದಂಗೆ ಮಾತ್ರ ಹಚ್ಕೋರಷ್ಟೆ. ಆಮೇಲೆ ಈ ಪ್ಯಾಕ್ ಹಾಕಿದಾಗ ಇದು ಪೂರ್ತಿಯಾಗಿ ಒಂದು ಸ್ವಲ್ಪ ಸೆಮಿ ಡ್ರೈ ಆಗೋವರೆಗೂ ನಾವು ಮಾತಾಡಬಾರ್ದು. ಮಾತಾಡಿದ್ರೆ ಏನಾಗುತ್ತೆ, ನಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಪೂರ್ತಿಯಾಗಿ ಆರಕ್ಕೆ ನಾನು ಬಿಡ್ತೀನಿ. ನಂತರ ನಿಮ್ಮ ಹತ್ತಿರ ಬರ್ತೀನಿ. ಇಲ್ಲಿ ನೋಡ್ರಿ, ನನ್ನ ಫೇಸ್ ಪೂರ್ತಿಯಾಗಿ ಒಣಗೈತಿ, ಅಂದ್ರೆ ಇನ್ನೂ ಹಸಿ ಐತಿ, ಅಂದ್ರೆ ಸೆಮಿ ಡ್ರೈ ಅಂತ. ಒಂದು ಇದನ್ನ ಬಟ್ಟೆನ ಹಸಿ ಮಾಡ್ಕೊಂಡು ನಾನು ಈ ಬಟ್ಟೆ ತೊಗೊಂಡು ನಾನು ಒರೆಸ್ಕೊತೀನಿ ನೋಡಿರಿ. ನೋಡ್ಬೋದು ನೀವು ನನ್ನ ಸ್ಕಿನ್ನು. ನೀವು ಯಾವುದೋ ಒಂದು ವಿಡಿಯೋ ನೋಡಿದ್ರೆ ಅದು ಫಸ್ಟಿಗೆ ನಾನು ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ವಿಡಿಯೋ ನನ್ನ ಮುಖ ನೋಡ್ರಿ ನೀವು, ಆಮೇಲೆ ಅಬ್ಸರ್ವ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಂದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿರಿ, ನಾನು ಯಾವುದೇ ರೀತಿ ಮೊದಲಿಗೆ ನಾನು ಪ್ಯಾಕ್ ಹಾಕೋವಾಗ ಯಾವುದೇ ರೀತಿ ಪೌಡ್ರು ಕ್ರೀಮು ಏನೂ ಹಚ್ಚಿರಲಿಲ್ಲ. ಪೌಡ್ರ್ ಅಂತೂ ಹಚ್ಚೋದು ಕಡಿಮೆ. ನಾನು ಸನ್ಸ್ಕ್ರೀನ್ ಲೋಷನ್ನು ಮಾಯ್ಶ್ಚರೈಸರ್ ಅಂತೂ ಹಚ್ಚಿರ್ತೀನಿ. ಇವತ್ತು ಏನನ್ನು ಹಚ್ಚಿದ್ದೀನಿ, ನಾನು ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸ್ಕಿನ್ ಅಂತ ಹೇಳಂದು. ಪ್ರತಿದಿನ ನಾನು ಹೇಳುವಂಥ ಪ್ಯಾಕ್ಗಳನ್ನ ಯೂಸ್ ಮಾಡ್ಕೊತ ಬರ್ರಿ. ಹಾಗೆ ಇನ್ನೂ ಒಂದು ಕಮೆಂಟ್ ನೋಡಿದೆ, ನಾನು ಬೇರೆ ವಿಡಿಯೋಗಳು ನೋಡಿದ್ದೆ, ಆದರೆ ಅಲ್ಲಿ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ಯೂಸ್ ಮಾಡಿದ್ರು ನನಗೆ ರಿಸಲ್ಟ್ ಸಿಕ್ಕಿರಲಿಲ್ಲ. ನಿಮ್ಮ ವಿಡಿಯೋ ನೋಡಿ ನೀವು ಹೇಳಿದಂಥ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡಿದೆ, ಹಾಗಾಗಿ ನನಗೆ ರಿಸಲ್ಟ್ ಸಿಕ್ಕೇತಕ್ಕ ಅಂತ ಹೇಳಂತ ಹಾಕಿದ್ದಾರೆ. ನನಗೆ ಇಂಥ ಪಾಸಿಟಿವ್ ಆಗಿರುವಂಥ ಒಂದು ಕಮೆಂಟ್ಸನ್ನು ನೋಡಿದಾಗ ನಮಗೆ ಭಾಳ ಖುಷಿ ಆಗುತ್ತೆ. ಏನು ಅದು ಅವರು ಯೂಸ್ ಮಾಡೋದ್ರ ಮೇಲೆ ಇರುತ್ತೆ ಅಷ್ಟೇ. ಅದು ಅವರು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಹಾಗಾಗಿ ನಾನು ಖಂಡಿತವಾಗಿ ನಾನು ಹೇಳ್ತೀನಿ, ಇಲ್ಲಿ ಈ ಒಂದು ಮುಲೇಟಿ ಪೌಡ್ರು ಅಂತ ಏನೈತಿ, ಇದು ಮಾತ್ರ ನಮ್ಮ ಬಂಗಿಗೆ ಹೇಳಿ ಮಾಡಿಸಿರುವಂಥ ಒಂದು ಗಿಡಮೂಲಿಕೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನಾನು ಭಾಳಷ್ಟು ವಿಡಿಯೋ ಒಳಗೆ ಅದನ್ನ ಹೇಳಿದ್ದೀನಿ. ಎಷ್ಟು ಅದ್ರ ಬಗ್ಗೆ ನಾನು ಹೇಳಿದ್ರು ಕಡಿಮೆನೇ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಂಬಿಕೆ. ನಿಜ ಹೇಳ್ಬೇಕಂದ್ರೆ ಯಾವುದೇ ಕೆಲಸ ಆದರೂ, ನಾನು ಮೊದಲಿಗೆ ಹೇಳ್ದಂಗೆ ಯಾವುದೇ ಕೆಲಸ ಆದರೂ ನಾವು ನಂಬಿಕೆ ಇಟ್ಟು ಮಾಡಿದಾಗ ನಮ್ಗೆ ಅದ್ರದ್ದು ಫಲ ಸಿಗುತ್ತೆ ಅಂತ ಹೇಳಿ. ಯಾವುದೇ ಕೆಲಸ ಆದರೂ ನಮಗೆ ನಂಬಿಕೆ ಇರ್ಬೇಕು. ಮೊದಲಿಗೆ ನಂಬಿಕೆ ಇಟ್ಟು ನಾವು ಕೆಲಸ ಮಾಡಿದಾಗ ನಮಗೆ ಅದರದ್ದು
ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಂದು ನಾನು ಹೇಳ್ತೀನಿ. ಹಂಗೆ ಈಗ ಅವರು ಸಹಿತ ಬೋರೇಶ್ ಅಂತ ಹೇಳಂದು ಅವ್ರು ಬಹುಶಃ ಬೋರೇಶ್ ಅಂತ ಹೇಳಂದು ನನಗೆ ಕಮೆಂಟ್ಸ್ ಮಾಡಿದಾರೆ. ಅವ್ರು ಬಹುಶಃ ಏನೋ ಸಿಸ್ಟರ್ ಇರ್ಬೋದು ಅನಿಸ್ತದೆ ನನಗೆ. ನೋಡಲಿ ಎಷ್ಟು ಚೆನ್ನಾಗಿರುವಂಥ ನಮ್ಮ ಸ್ಕಿನ್. ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಪ್ರತಿದಿನ ಒಂದು ಅರ್ಧ ಗಂಟೆ ಅಥವಾ ನಾವು 10 ನಿಮಿಷ ನಾ ಹಚ್ಚೋದು ಎಷ್ಟಪ್ಪ, ಒಂದು 10 ನಿಮಿಷ ಹಚ್ಚಿರ್ತೀನಿ. ಕೆಲಸ ಮಾಡ್ಕೊತ ಇದ್ದು ನಮ್ಮ ಕೆಲಸದಾಗ ನಾವು ಇದು ಒಣಗೋಗುತ್ತೆ. ನಂತರ ನಾವು ಮುಖನ ಕ್ಲೀನ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡ್ಬಿಟ್ರೆ ನಮ್ಮ ಅಂದಿನ ಒಂದು ಏನಿದು ಸ್ಕಿನ್ ಕೇರ್ ರೊಟೀನ್ ಮುಗಿದು ಹೋಗುತ್ತೆ. ಯಾಕೆ ಮಾಡಬಾರ್ದು? ಪ್ರತಿದಿನ ಮಾಡಿರಿ ಮತ್ತು ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತಾ ದಿನ ಈ ರೀತಿ ಸ್ಕಿನ್ ಕೇರ್ ರೊಟೀನನ್ನು ನೀವು ರೂಢಿ ಮಾಡ್ಕೋರಿ. ಪ್ರತಿದಿನ ಒಂದು 4 ದಿನ ರೂಢಿ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಗೆ ನೀವು ಅದು ಸ್ಕಿನ್ ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ, ಈ ಫೇಸ್ ಪ್ಯಾಕನ್ನು ಹಾಕಲಿಲ್ಲ ಅಂದರೆ ನಿಮ್ಗೆ ಸಮಾಧಾನ ಆಗಂಗಿಲ್ಲ. ದಯವಿಟ್ಟು ಈ ಒಂದು ರೊಟೀನನ್ನು ನೀವು ಟ್ರೈ ಮಾಡ್ಕೊತ ಬರ್ರಿ. ನಿಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಬಂಗು ಹೆಸರಿಲ್ದಂಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ನಾನೇ ಗ್ಯಾರಂಟಿ ಇದ್ದೀನಿ. ದಯವಿಟ್ಟು ಈ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ. ಹೆಂಗದಾವ ಅಂತ ಹೇಳೋದು ದಯವಿಟ್ಟು ಪಾಸಿಟಿವ್ ಕಮೆಂಟ್ಸನ್ನು ತೊಗೊಂಡು ಬರೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿರಿ. ಅಂದರೆ ಭಾಳಷ್ಟು ದಿನ ಅದನ್ನ ಯೂಸ್ ಮಾಡಿರಿ. ಪಾಸಿಟಿವ್ ಕಮೆಂಟ್ಸ್ ನಿಮಗಾಗಿ ನೀವೇ ಹಾಕಕ್ಕೆ ಬರ್ತೀರಿ. ಬೇಕಿದ್ರೆ ನಾನು ಏನು ಹೇಳಿದೆ ಅಂತ ಹೇಳೋದು ನೀವು ಇದನ್ನು ಮಾಡ್ಬೋದು, ಯೋಚನೆ ಮಾಡ್ಬೋದು. ನಿಜವಾಗ್ಲೂ ನೀವು ಅದನ್ನ ಟ್ರೈ ಮಾಡ್ತಾ ಬಂದಾಗೆ ನಿಮ್ಮ ಸ್ಕಿನ್ ಮೇಲಿರುವಂಥ ಒಂದು ಬಂಗು ಕಡಿಮೆ ಆಗ್ತಾನೆ ಬರ್ತಾವೆ. ನಿಜವಾಗ್ಲೂ ನೀವು ಪಾಸಿಟಿವ್ ಕಮೆಂಟ್ಸನ್ನು ನಾನು ತೊಗೊಂಡು ಬರ್ತೀವಿ. ಯಾಕಂದರೆ ಈಗ ಇನ್ನೊಬ್ಬರು ಬೋರೇಶ್ ಅಂತ ಹೇಳೋದು ಅವ್ರು ಸಿಸ್ಟರ್ ಇರ್ಬೋದು ಅಂತ ಹೇಳಿದೆ. ಅವರು ನನಗೆ ಕಮೆಂಟ್ಸ್ ಹಾಕಾಕೊಂತಾರೆ. ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾನೆ ಇದ್ದಾರೆ. ಅವ್ರಿಗೂ ನಾನು ರಿಪ್ಲೈ ಮಾಡ್ತಾನೆ ಹೋಗ್ತಿದ್ದೀನಿ. ಆದರೆ ಇವತ್ತೊಂದು 2 ದಿನ ಆದ ಪಾಪ ಅವರು ಕಮೆಂಟ್ ಹಾಕಿ ನಾನು ನೋಡೇ ಇಲ್ಲ, ಏನೋ ಸ್ವಲ್ಪ ಬಿಸಿ ಇದ್ದೆ ಅಂತ ಅಂದು ಈಗ ಕಮೆಂಟನ್ನು ನೋಡಿದೆ. ನನಗೆ ಭಾಳ ಖುಷಿ ಆಯಿತು. ನನಗೆ ನಿಮ್ಮ ಒಂದು ಹೋಮ್ ರೆಮಿಡಿಯನ್ನು ನೀವು ಹೇಳಿದಂಥ ಒಂದು ಇದೇನಿದು ಮೊಲಿಟಿ ಪೌಡರ್ನೆಲ್ಲ ತೊಗೊಂಡು ಬಂದು ನಾನು ಯೂಸ್ ಮಾಡ್ತಿದ್ದೀನಿ. ನನಗೆ ಅದರಿಂದ ಯೂಸ್ ಆಗೈತಿ ಅಂತ ಹೇಳಂದು ಅವರು ನನಗೆ ಕಮೆಂಟ್ ಹಾಕ್ಯಾರ. ಅವ್ರಿಗೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದೆ ಒಂದು ಒಳ್ಳೆಯ ಒಂದು ಸ್ಕಿನ್ ಕೇರ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.